ಸರ್ ನಮಸ್ತೆ. ಕರ್ನಾಟಕ ಸಾವಯವ ಕೃಷಿ ಯೋಜನೆಯಿಂದ ನಿಮಗೆ 2 ವರ್ಷದಿಂದ ಸಾವಯವ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಈಗ ನಿಮಗೆ ಈ ವರ್ಷದ ಕ್ಯಾಲೆಂಡರ್ ಜೊತೆಗೆ ಈ ಗೊಬ್ಬರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸ್ವಲ್ಪ ಹೇಳ್ಬೋದಾ ಸರ್? ಗೊಬ್ಬರ ತುಂಬ ಚೆನ್ನಾಗಿದೆ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಒಂದು ವರ್ಷದ ಸಸಿ ತುಂಬ ಚೆನ್ನಾಗಿ ಬಂದಿದೆ. ಸರ್ ನಮಸ್ತೆ. ನಮ್ಮ ಕರ್ನಾಟಕ ಸಾವಯವ ಕೃಷಿ ಯೋಜನೆಯಿಂದ ನಿಮಗೆ ಕ್ಯಾಲೆಂಡರನ್ನು ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ನೀವು 2 ವರ್ಷದಿಂದ ನಮ್ಮ ಮಂಗಳ ಕಿಸಾನ್ ಸಮೃದ್ಧಿ ಗೊಬ್ಬರವನ್ನು ಬಳಕೆ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಅಭಿಪ್ರಾಯ ಸರ್ ನಮ್ಮ ಗೊಬ್ಬರದ ಬಗ್ಗೆ ಮತ್ತು ಕ್ವಾಲಿಟಿ ಮತ್ತು ನಿಮ್ಮ ಗಿಡಗಳ ಬೆಳವಣಿಗೆಯ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿಯನ್ನು. ಗಿಡಗಳಿಗೆ ಒಂದು ವರ್ಷದ ಗಿಡ ಇದು ತುಂಬ ಚೆನ್ನಾಗಿ ಬಂದಿದೆ. 3/4 kg ಎರಡು ಟೈಮ್ ಕೊಟ್ಟಿದ್ದೇನೆ. 4 ತಿಂಗಳು ಬಿಟ್ಟು ಮತ್ತೊಮ್ಮೆ ಕೊಟ್ಟಿದ್ದೇನೆ. ಈಗ 2ನೇ ಸರ್ತಿ ಕೊಟ್ಟದ್ದಷ್ಟೇ. ಒಂದು ಸರ್ತಿಗೆ ಚೆನ್ನಾಗಿ ಆಗಿದೆ. ಒಂದು ವರ್ಷದ ಗಿಡ ಇದು. ಕಳೆದ ಡಿಸೆಂಬರಲ್ಲಿ ನಟ್ಟದ್ದು. ಮತ್ತು ಫಸಲು ಈ ವರ್ಷ ಎಲ್ಲರಿಗೂ ಸ್ವಲ್ಪ ಕಡಿಮೆ ಇದೆ. ಅದರಿಂದ ಇನ್ನು ಮುಂದಿನ ವರ್ಷ ಚೆನ್ನಾಗಿ ಬರ್ಬೋದು ಅಂತ ಅಭಿಪ್ರಾಯದಲ್ಲಿ ಸ್ವಲ್ಪ ಜಾಸ್ತಿಯೇ ಬೆಳೆಸಿತ್ತು ಈ ವರ್ಷ. ನಿಮಗೆ ಗಿಡಗಳಿಗೆ ಈಗ ಎಷ್ಟು ಪ್ರಾಯ ಆಯ್ತು? ಅಂದರೆ ನಟ್ಟು ಎಷ್ಟು? ಒಂದು ವರ್ಷ ಆಯ್ತು ಅಷ್ಟೇ. 1 ವರ್ಷದ ಗಿಡ. ಡಿಸೆಂಬರ್ನಲ್ಲಿ ನಟ್ಟದ್ದು. ಗುಣಮಟ್ಟ ಹೇಗಿತ್ತು ಸರ್ ಗೊಬ್ಬರದ ಗುಣಮಟ್ಟ ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಸಸಿಯ ಬೆಳವಣಿಗೆಯೂ ಭಾರಿ ಖುಷಿಯಾಗಿದೆ ನಮಗೆ. ಅದಕ್ಕೆ ಮತ್ತೊಂದು ಟ್ರಿಪ್ ಸ್ವಲ್ಪ ಕೊಟ್ಟದ್ದು. ಒಂದು 4 ಚೀಲ ಉಳಿದನ್ನೆಲ್ಲ ಮೊನ್ನೆ ಹಾಕಿದ್ದಷ್ಟೇ. ಚೆನ್ನಾಗಿ ಇರ್ಬೋದು ಅಂತ ನಮ್ಮ ಅಭಿಪ್ರಾಯ. ಈ ಬಾರಿ ನೀವು 50+6 ಬ್ಯಾಗ್ 56 ಬ್ಯಾಗನ್ನು ತಗೊಂಡಿದ್ದೀರಿ. ಇದರ ಜೊತೆಗೆ ನಿಮ್ಮ ಫಸಲು ಬರುವ ಗಿಡಕ್ಕೆ ತುಂಬ ಹಾಕಿದ್ದೇವೆ. ಅದಕ್ಕೆ 3 kg. ಹೌದು, 3 kg ಹಾಕಿದ್ದೇವೆ. ಮತ್ತೆ ಸ್ವಲ್ಪ ಪೊಟ್ಯಾಶ್ ಕೊಟ್ಟಿದ್ದೇವೆ. ಚೆನ್ನಾಗಿ ಬರ್ಬೋದು ಅಂತ ನಿರೀಕ್ಷೆಯಲ್ಲಿ ಇತ್ತು. ಈಗ ಇದೀಗ ಗಿಡಗಳ ಬೆಳವಣಿಗೆ 1 ವರ್ಷದ ಬೆಳವಣಿಗೆ ನಿಮಗೆ ಬೆಳವಣಿಗೆ ತುಂಬ ಖುಷಿ ಉಂಟು. ಬೆಳವಣಿಗೆ ಬಗ್ಗೆ ತುಂಬ ಖುಷಿ ಇತ್ತು. ಅದು ಗೊತ್ತಾಗ್ತದಲ್ಲ, ಫಸಲು ಮುಂದಕ್ಕೆ ನೋಡ್ಬೇಕಷ್ಟೇ. 1 ವರ್ಷದ ಯಾರದ್ದು ಇಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ. ಒಟ್ಟು ನಿಮಗೆ ಎಷ್ಟು ಗಿಡ ಉಂಟು ಸರ್ ಟೋಟಲ್? ಒಟ್ಟಿಗೆ 1300 ಉಂಟು. ಮರ 1000. ಇದೀಗ 350 ಗಿಡ. 1350. ಎಲ್ಲ ಗಿಡಗಳು ಒಂದೇ ರೀತಿಯಲ್ಲಿ ಬಂದಿದೆ ನಿಮಗೆ? ಅಂದ್ರೆ ಸಾಮಾನ್ಯ 90% ಬಂದಿದೆ. 1-2 ಸ್ವಲ್ಪ ಕಡಿಮೆ ಇರ್ಬೋದು. ಮತ್ತೆ ಗಿಡದ ದೋಷ ಹೀಗಿದ್ದೇನಾದ್ರೂ ಇರ್ಬೋದು. ಅದು ಬಂತು ಸರ್ ನಿಮಗೆ? ಗುಣಮಟ್ಟ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 1 ವರ್ಷದ ಸತಿ ಇಷ್ಟು ಚೆನ್ನಾಗಿ ಬಂದದ್ದು ಭಾರಿ ಖುಷಿ ಉಂಟು ನಮಗೆ. ಫಸಲು ಇನ್ನು ನೋಡ್ಬೇಕಷ್ಟೇ, ಕೂಡ್ಲೆ ಗೊತ್ತಾಗುದಿಲ್ಲ ಅಲ್ಲ. ಫಸಲು ಚೆನ್ನಾಗಿ ಬರ್ಬೋದು ಅಂತ ನಿರೀಕ್ಷೆಯಲ್ಲಿ ಇತ್ತು. ಅದಕ್ಕೂ ಕೂಡ 3 kg ಹಾಗೆ ಕೊಟ್ಟಿದ್ದೀರಿ? 3 kg ಹಾಗೆ ಹಾಕಿದ್ದೇವೆ. ಎಲ್ಲ ಸ್ವಲ್ಪ ಸಾವಯವ ಹಾಕಿದ್ದೇವೆ. ಹಟ್ಟಿ ಗೊಬ್ಬರ. ಹೌದು, ಪೊಟ್ಯಾಶ್ ಸ್ವಲ್ಪ ಹಾಕಿದ್ದೇವೆ. ಧನ್ಯವಾದಗಳು ಸರ್ ನಮ್ಮ ಸಂಸ್ಥೆಗೆ ನಿಮ್ಮ ಮಾಹಿತಿಯನ್ನು ನೀಡಿದ್ದಕ್ಕಾಗಿ.